ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವ್ಲಾಗು ಸ್ವಲ್ಪ ಲೇಟಾಗೇ ಆಯಿತು. ಡೈಲಿ ವ್ಲಾಗ್ಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾವಾಗ ಆಗುತ್ತೋ ಅವಾಗ ಹಾಕ್ತಾ ಇರ್ತೀನಿ. ಅಟ್ಲೀಸ್ಟ್ 2 ಡೇಸ್ ಒನ್ಸ್, ಇಲ್ಲಾಂದರೆ ಒನ್ ಡೇ ಬಿಟ್ಟು ಒನ್ ಡೇ ಅಂದರೂ ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಹಾಗೆ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಬಂದುಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಕೆಲಸ ಇತ್ತು ಅಂತ ಹೇಳಿ. ಸೊ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ಈಗ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೊರಗಡೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇದ್ರಲ್ವ, ಇದು ಚೆನ್ನೈ ಮಾಲು. ಒಂದು ಸಲ ಇಲ್ಲಿಗೂ ಕೂಡ ಹೋಗಿದ್ವಿ. ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ. ಅಂದರೆ ಅವರು ಯಾವ ರೇಟಲ್ಲಿ ಹಾಕಿರ್ತಾರೋ ಅದೇ ಥರನೇ ಕ್ವಾಲಿಟಿ. ಓಕೆ, ನೋಡಿದ್ದೀವಿ. ಸೊ ಹಾಗಾಗಿ ಅಲ್ಲೇನು ಬೇಡ ಅಂತಂದು ಅಂದ್ಬಿಟ್ಟು ಜಸ್ಟ್ ಹಾಗೆ ಮೂವ್ ಆಗಿದ್ವಿ. ಅಲ್ಲಿ ಸ್ವಲ್ಪ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗಾಗಿ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗ್ಬಿಟ್ಟು ವಡೆ ತೊಗೊಂಡ್ವಿ. ಇಬ್ಬರು ಕೂಡ ತೊಗೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಈ ಹೋಟೆಲ್ ನೇಮ್ ಬಂದು ಸಿಗಂದೂರು ಚೌಡೇಶ್ವರಿ ಹೋಟೆಲ್ಲು, PB ರೋಡಲ್ಲಿರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ನನಗೆ ಸಾಂಬಾರಲ್ಲಿ ತಿನ್ನೋದು ತುಂಬ ಇಷ್ಟ. ಹಾಗಾಗಿ ಸಾಂಬಾರಲ್ಲಿ ವಡೆನ ತಿಂತಾಯಿದ್ದೆ. ಇವೆರಡು ತಿಂದ ತಕ್ಷಣ ಹೊಟ್ಟೆ ಫುಲ್ ಆಗೋಯಿತು. ಒಂಥರ ಚೆನ್ನಾಗಿತ್ತು ಟೇಸ್ಟು. ಅದನ್ನು ತಿಂದ್ಬಿಟ್ಟು ಹಾಗೆ ಹೊರಗಡೆ ಬಂದ್ವಿ. ಇವತ್ತು ಫುಲ್ಲು ಹ್ಯಾಪಿ. ಯಾಕಂದರೆ ಹೊರಗಡೆ ಸ್ವಲ್ಪ ಸುತ್ತಾಡಿಕೊಂಡು ತಿಂದ್ಕೊಂಡು ಮಾತಾಡಿಕೊಂಡು ಬಂದ್ವಿ. ನನ್ನ ಫ್ರೆಂಡ್ ಫೇಸ್ ತೋರಿಸ್ತಾ ಇಲ್ಲ ನಾನು, ಯಾಕಂದರೆ ಅವಳು ಬೇಡ ವಿಡಿಯೋದಲ್ಲಿ ಅಂತ ಹೇಳಿದ್ಲು. ಸರಿ, ಹಾಗಾಗಿ ನಾನು ವಿಡಿಯೋದಲ್ಲಿ ಫೇಸ್ ತೋರಿಸಿಲ್ಲ. ಜಸ್ಟ್ ಹಾಗೆ ಹೋಗ್ತಾ ಇರೋದನ್ನು ವಿಡಿಯೋ ಮಾಡಿದ್ದೀನಿ. ನಾವೀಗ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಬಟ್ಟೆ ಕೂಡ ಶಾಪಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು AVK ರೋಡ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಬಟ್ಟೆ ಅಂಗಡಿಗಳು ತುಂಬ ಇದಾವೆ. ಆಲ್ಮೋಸ್ಟ್ ಕಾಲೇಜ್ ಹುಡುಗಿಯರಿಗೆ ನಮಗೆ ತುಂಬ ಇಷ್ಟವಾಗಿರುವಂಥ ಸ್ಟ್ರೀಟ್ ಅಂತ ಹೇಳ್ಬೋದು. ಯಾಕಂತಂದರೆ ಡ್ರೆಸ್ಸಸ್ಸು ಎಲ್ಲ ಕೂಡ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ನಿಮ್ಗೇನು ಬೇಕಾದರೂ ಕೂಡ ಆರಾಮಾಗಿ ಇಲ್ಲಿ ಸಿಗುತ್ತೆ. ಕಾಸ್ಟು ಕೂಡ ಹಾಗೆ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಫಸ್ಟು ಇಲ್ಲಿ ಅಂದರೆ ರೋಡ್ ಸೈಡ್ ಹಾಕಿರ್ತಾರಲ್ವ, ಅಲ್ಲಿ ಬಂದ್ವಿ ಡ್ರೆಸ್ ನೋಡೋಣ ಅಂತೇಳಿ. ಡ್ರೆಸ್ ಮಾತ್ರ ಚೆನ್ನಾಗಿತ್ತು. ಅಂಬ್ರೆಲಾ ಟಾಪ್ಸು ಮತ್ತು ಸೈಡ್ ಕಟ್ ಟಾಪು ಮತ್ತು ಜೀನ್ಸ್ ಟಾಪ್ಸ್ ಎಲ್ಲ ಇದ್ವು. ಇಲ್ಲೂ ಕೂಡ ಡ್ರೆಸ್ಸಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಯಾವ್ದು ಬೇಕೋ ಅದನ್ನೆಲ್ಲ ನೋಡ್ಕೊಳ್ತಾ ಹೋದ್ವಿ. ಜಸ್ಟ್ ಇಲ್ಲಿ ಒಂದು ಶಾಪ್ ಅಷ್ಟೇ ಓಪನ್ ಆಗಿತ್ತು. ಡೈಲಿ ಶಾಪ್ಸ್ ಇಲ್ಲಿ ಲೈನಕ್ಕಿರುತ್ತೆ. ಬಟ್ ಇವತ್ತು ಯಾಕೋ ಜಸ್ಟ್ ಒಂದೇ ಒಂದು ಶಾಪ್ ಓಪನ್ ಆಗಿತ್ತು. ಸರಿ ಆಯಿತು, ಇಲ್ಲೇ ತೊಗೊಂಡ್ರೆ ಆಯ್ತು ಅಂದ್ಬಿಟ್ಟು ಇಲ್ಲೇ ನೋಡಿದ್ವಿ. ಇಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಂಡ್ವಿ. ಹಾಗೆ ಅದ್ರ ಪಕ್ಕದಲ್ಲೇ ಒಬ್ಬರು ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಅವರಿಗೆ ತಮಿಳ್ ಅವರು, ಅಂದರೆ ಅವರಿಗೆ ಕನ್ನಡ ಬರಲ್ಲ. ಅದರಲ್ಲೇ ಅವ್ರು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಇದು ಫಸ್ಟ್ ಡೇ ಅವ್ರದ್ದು. ಅವ್ರ ಹತ್ರ ಇಲ್ಲಿ ನೋಡಿ ಕೇಸರಿ ಬಾತು ಮತ್ತು ಎಲ್ಲ ಥರದ ಕಾಳುಗಳನ್ನ ಬೇಯಿಸಿಕ್ಕಿದ್ದಾರೆ. ಆಮೇಲೆ ಬಾದಾಮಿ ಹಾಲಿದೆ, ಆಮೇಲೆ ರೋಸ್ ಮಿಲ್ಕು, ಕ್ಯಾರೆಟ್ ಜ್ಯೂಸು ಮತ್ತು ಬೀಟ್ರೋಟ್ ಜ್ಯೂಸು ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಸೊ ಅದು ಇವರೇ. ಚೀಪ್ ಆ್ಯಂಡ್ ಬೆಸ್ಟ್ ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದು ಇಲ್ಲಿ ರೋಸ್ ಮಿಲ್ಕು, ತುಂಬ ಚೆನ್ನಾಗಿತ್ತು. ನನಗೆ ಟೇಸ್ಟ್ ಮಾತ್ರ ಸಖತ್ ಇಷ್ಟ ಆಯಿತು. ಏನಂದರೆ ಅವರಿಗೆ ಬರ್ತಾ ಇಲ್ಲ ಕನ್ನಡ. ಸೊ ಕನ್ನಡ ಬರದೇ ಇದ್ದರೂ ಕೂಡ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು, ನಾನು ಏನಾದರೂ ಅರ್ನ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಅವರು ಬಂದು ಬಿಸ್ನೆಸ್ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಾನು ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ. ಯಾರಾದರೂ ಹೋಗಿ ನೋಡೋರು ಅಂದರೆ ಟೇಸ್ಟ್ ಮಾಡೋದಿದ್ರೆ ಹೋಗಿ ಮಾಡಿ. ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಹೇಳಬೇಕಂದ್ರೆ. ಅವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋಲ್ಲ, ಬಟ್ ನಾವು ಹೇಳೋದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಇಲ್ಲಿ ಕೇಸರಿ ಬಾತು ಟ್ರೈ ಮಾಡಿದೆ ಮತ್ತು ರೋಸ್ ಮಿಲ್ಕ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ ಇಷ್ಟ ಆಯಿತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು, ಆಯಿತಾ. ಅದಾದಮೇಲೆ ಇದು ಸಂಜೆ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಡೆ ಹೋಗ್ತಾ ಇದ್ದೆ. ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಹೋಗೋದು ಬರೋದು ಆಗ್ತಾಯಿತ್ತು. ಇನ್ನೇನು ವೆಯ್ಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಅವ್ರನ್ನೇ ಬಾ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ರೋಡ್ ನೋಡ್ತಾ ಇದ್ರಲ್ವ, ಇದು ಮೇನ್ ರೋಡು. ಇಲ್ಲೆಲ್ಲ ತುಂಬ ಗಾಡಿ ಮತ್ತು ಕ್ರಷರ್ಸ್ ಗಾಡಿ ಎಲ್ಲ ಓಡಾಡ್ತಾ ಇರ್ತವೆ. ಹಾಗಾಗಿ ಹೋಗಿ ಕರ್ಕೊಂಬರಲೇಬೇಕು. ಸೊ ಕರ್ಕೊಂಬಂದಾದ್ಮೇಲೆ ಇದು ನೈಟು ಏನಾದರೂ ಮಾಡಿಕೊಡಮ್ಮ ಊಟಕ್ಕೆ ಅಂತ ಕೇಳಿದ್ದಕ್ಕೆ ಬಿಸಿಯಾಗಿ ಮಿರ್ಚಿ ಹಾಕ್ತಾಯಿದ್ದೀನಿ. ಮತ್ತು ಮಂಡಕ್ಕಿ ಎಲ್ಲ ರೆಡಿ ಮಾಡಿದ್ದೆ. ಸೊ ಮಂಡಕ್ಕಿ ಎಲ್ಲ ಇದಾವೆ. ಆ ವಿಡಿಯೋನ ನಾನು ನಮ್ಮ ಮನೆಯವ್ರ ಚಾನಲಲ್ಲಿ ಹಾಕ್ತೀನಿ. ಒಂದು ಸಲ ಹೋಗಿ ನೋಡಿ. ಇವಾಗ ಮಿರ್ಚಿ ರೆಡಿ ಆಗ್ತಾ ಇದ್ದವು.
ಮಿರ್ಚಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಅದರಲ್ಲಿ ಇನ್ನೊಂದು ಏನಂದರೆ ಮಳೆ ಬರೋ ಟೈಮಲ್ಲಿ ಇಂಥವನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕು. ಟೇಸ್ಟ್ ಅವಾಗ ಇನ್ನೂ ಜಾಸ್ತಿ ಅಂತ ಅನಿಸುತ್ತೆ. ಬೇರೆ ಟೈಮಲ್ಲಿ ತಿಂದರೆ ಅಷ್ಟೊಂದು ಇದು ಅನಿಸಲ್ಲ. ಮಳೆ ಬರ್ಬೇಕಾದ್ರೆ ಆರಾಮಾಗಿ ಕುತ್ಕೊಂಡು ತಿನ್ನಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಮಿರ್ಚಿ ಮಾತ್ರ ಸಖತ್ತಾಗಿ ಬಂದಿದ್ವು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಮನೇಲಿ ಎಲ್ರಿಗೂ ಏನಂದರೆ ಮಾಡಿದೆ ಅಂದರೆ ತುಂಬ ಜಾಸ್ತಿನೇ ಮಾಡಿರ್ತೀನಿ. ಇವಾಗ ತಿಂದು ಆಮೇಲೆ ಮತ್ತೆ ಏನಾದ್ರು ತಿನ್ನಬೇಕಂತ ಅನಿಸಿದ್ರು ತಿನ್ಬೋದು. ಸೊ ಅಷ್ಟೊಂದು ಮಾಡಿ ಇಕ್ಕಿರ್ತೀನಿ. ಅದನ್ನೆಲ್ಲ ಮಾಡಿ ಒಂದು ಬಾಣಲೆಯಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಮಂಡಕ್ಕಿ ಕೂಡ ರೆಡಿ ಇತ್ತು. ಅದ್ರ ಜೊತೆ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಪಾತ್ರೆ ತೊಳೆದಿರೋವೆಲ್ಲ ಇಲ್ಲೇ ಇದ್ದವು. ಕೆಲವೊಂದಷ್ಟು ಪಾತ್ರೆಗಳನ್ನ ಹಾಗೆ ಅಡುಗೆ ಮಾಡ್ಕೊತಾನೆ ಎಲ್ಲ ತೆಗ್ದಿಟ್ಟೆ. ಇವೊಂದಿಷ್ಟು ಪಾತ್ರೆಗಳಿದ್ದಾವೆ. ಇದನ್ನು ಕೂಡ ಇವಾಗ ತೆಗ್ದಿಕ್ಬೇಕು. ತೆಗ್ದಿಟ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಊಟಕ್ಕೆ ಹಾಕ್ಕೊಡೋದು ಅದೆಲ್ಲ ಇದೆ. ಸೊ ಅದನ್ನೆಲ್ಲ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಿರ್ಚಿ ಜೊತೆ ಮಂಡಕ್ಕಿ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದರಲ್ಲಿ ನಮ್ಮ ದಾವಣಗೆರೆ ಫೇಮಸ್ ನರ್ಗಿಸ್ ಮಂಡಕ್ಕಿ. ಯೆಲ್ಲೋ ಕಲರ್ ಇರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದ್ರ ಜೊತೆ ಮಿರ್ಚಿ ಇಲ್ಲಾಂದ್ರೂ ಪರವಾಗಿಲ್ಲ, ಈರುಳ್ಳಿ ಕೊತ್ತಂಬರಿ ಇದ್ರೆ ಸಾಕು. ಇಲ್ಲ ಅದು ಇಲ್ಲಾಂದ್ರೂ ಪರವಾಗಿಲ್ಲ, ಹಾಗೆ ತಿನ್ನೋಕ್ಕೂ ಕೂಡ ಟೇಸ್ಟು ಸೂಪರಾಗಿರುತ್ತೆ. ಆಲ್ರೆಡಿ ನಾನು ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದೀನಿ. ಸೊ ಇವತ್ತು ನಮ್ಮನೆಯವ್ರ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇರುತ್ತೆ. ಒಂದು ಸಲ ನೀವು ಹೋಗಿ ನೋಡಿ. ಅಕಸ್ಮಾತ್ ನೋಡದೇ ಇದ್ದರೆ ಅವ್ರ ಚಾನಲ್ ನೇಮ್ ಬಂದು ಅಜ್ಜು ಸ್ಟೋರಿ ರೈಟರ್ ಅಂತ ಹೇಳಿ. ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡಿ. ಹಾಗೆ ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ, ಆಯಿತಾ. ಇವಾಗ ಮಿರ್ಚಿ ಮಾತ್ರ ಸೂಪರಾಗಿರುತ್ತೆ. ಇದ್ರ ಜೊತೆ ನಾನು ನನ್ನ ಮಗಳಿಗೆ ಊಟ ಮಾಡಿಸ್ಕೊಂಡು ಕುತ್ಕೊಂಡಿದ್ದೆ. ಇದು ನಮ್ಮ ಮನೆಯವ್ರು ವೀಡಿಯೋ ಶೂಟ್ ಮಾಡಿದ್ದು. ಅವರು ಮಂಡಕ್ಕಿ ತಿಂತಾಯಿದ್ರು. ಸೊ ಹಾಗಾಗಿ ಅದನ್ನು ಕೂಡ ವೀಡಿಯೋ ಶೂಟ್ ಮಾಡಿದರು. ಸೊ ಅಷ್ಟೇ ಫ್ರೆಂಡ್ಸ್, ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಹಾಕ್ಬೇಕಂತಲೇ ಅನ್ಕೋತೀನಿ, ಬಟ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಕೆಲವೊಂದಷ್ಟು ಕಾರಣ, ನನಗೆ ಸೋಂಬೇರಿತನ, ಹಾಗಾಗಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಬಟ್ ಇನ್ಮೇಲೆ ಹಾಕ್ತೀನಿ. ಸೊ ಇದು ಇವತ್ತಿಗೆ ಎಂಡ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ಬೆಳಗ್ಗೆ ಪೂಜೆ ಸಿಂಪಲಾಗಿ ಈ ಥರ ಪೂಜೆ ಮಾಡಿದೆ. ಇವತ್ತು ಮಂಗಳವಾರ ಅಲ್ವಾ, ಹಾಗಾಗಿ ಗಣಪತಿ ಪೂಜೆ ಮತ್ತು ಶಿವನ ಪೂಜೆ ಎಲ್ಲ ನಾರ್ಮಲಾಗಿ ಮಾಡೋ ಥರ ಮಾಡಿದ್ದೀನಿ. ಬಟ್ ಗಣಪತಿ ಪೂಜೆ ಒಂದು ಮಾಡಿದ್ದೀನಿ. ಸೊ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಹೂವು ಎಲ್ಲ ಇಟ್ಬಿಟ್ಟು ನನಗೆ ಇನ್ನೂ ಹೂವು ಇದ್ದರೆ ಇನ್ನೂ ಖುಷಿ ಆಗ್ತಾಯಿತ್ತು. ಏನು ಮಾಡೋದು, ಎಷ್ಟಿದೆಯೋ ಅಷ್ಟರಲ್ಲೇ ಪೂಜೆನ ಕಂಪ್ಲೀಟ್ ಮಾಡಿದೆ. ಗಣಪತಿ ಪೂಜೆ ಮಾಡಿದ್ದೀನಿ. ಗಣಪತಿಗೆ ಇಷ್ಟವಾದಂಥದ್ದು ಕಡಲೆಕಾಳು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರಲ್ಲ, ಹಾಗಾಗಿ ಕಡಲೆಕಾಳು ಇಟ್ಬಿಟ್ಟು ನೈವೇದ್ಯ ಮಾಡಿದ್ದೀನಿ. ಹಾಗೆ ಸಿಂಪಲಾಗಿ ಪೂಜೆನ ಕಂಪ್ಲೀಟ್ ಮಾಡಿದ್ದಾಯಿತು. ನಮ್ಮ ಮನೇಲಿ ನೀವು ನೋಡ್ತಾ ಇದ್ದರೆ ಜಾಸ್ತಿ ಅಜ್ಜನ ಫೋಟೋಗಳೇ ಇರೋದು. ಇಷ್ಟ ದೈವ, ಆರಾಧ್ಯ ದೈವ. ಸೊ ಹಾಗಾಗಿ ಜಾಸ್ತಿ ಫೋಟೋಸ್ ಅದೇ ಇರೋದು. ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಆಗಲೇ ಮಾಡಿ ಇಕ್ಕಿದ್ದೀನಿ. ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಪುಳಿಯೋಗರೆನೇ ಮಾಡಿ ಇಕ್ಕಿದ್ದೀನಿ. ಹಾಗೆ ಈ ಕಡೆ ಬಂದರೆ ನೋಡಿ, ಪುಳಿಯೋಗರೆ ಗೊಜ್ಜು ಬಿಸಿ ಅನ್ನಕ್ಕೆ ಕಲಿಸ್ಬೇಕು. ತಣ್ಣನ ಅನ್ನಕ್ಕೆ ಕಲಸಿಕ್ಕಿದ್ದೆ, ಅಂದರೆ ರಾತ್ರಿ ಉಳಿದಿರೋಂಥ ಅನ್ನಕ್ಕೆ ಅದು ಖಾಲಿ ಆಯಿತು. ಮತ್ತು ಇದು ಬಿಸಿ ಅನ್ನ ಪಾತ್ರೆಯಲ್ಲಿ ಮಾಡಿಕ್ಕಿದ್ದೀನಿ. ಏನಂದರೆ ಅದು ಗಂಜಿ ಬಸಿದ್ರೆ ಗ್ಯಾಸ್ಟ್ರಿಕ್ಕು ಆ ಥರ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಗಂಜಿ ಬಸ್ದು ಇಕ್ಕಿದ್ದೀನಿ. ಮತ್ತು ಶುಗರ್ ಇರೋವಂಥವ್ರು ಕೂಡ ನೀವು ರೈಸ್ ತಿನ್ಬೋದು ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಗಂಜಿ ಬಸಿಯೋದ್ರಿಂದ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಹೊರಗಡೆ ಹೋಗುತ್ತಲ್ವ, ಆರಾಮ್ಸೆ ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಗಂಜಿ ಬಸ್ದಿಟ್ಟಿದ್ದೀನಿ. ಹಂಗಂತ ಶುಗರ್ ಇದೆ ಅಂತಂದಲ್ಲ, ಬಟ್ ಗಂಜಿ ಬಸಿದ್ರೆ ಸ್ವಲ್ಪ ಏನಂತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇವತ್ತು ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವಳು ಟಿಫನ್ ಹಾಕ್ಕೊಟ್ರೆ ಟಿಫನ್ ತಿಂತಾ ಇಲ್ಲ, ಕುತ್ಕೊಂಡಿದ್ದಾಳೆ. ಅವಳನ್ನ ಮಾತಾಡಿಸ್ಕೊಂಡು ಇವತ್ತು ಹೋಗಬೇಡ ಸ್ಕೂಲಿಗೆ, ಇನ್ನೇನು ಮನೇಲೆ ರೆಸ್ಟ್ ಮಾಡು ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾಳೆ. ಇವಾಗ ಅವಳಿಗೆ ಟಿಫನ್ ಮಾಡಿಸ್ಬೇಕು. ಅವಳಿಗೆ ಹುಷಾರಿಲ್ಲ ಅಂದರೆ ಮುಗ್ದೋಯ್ತು. ಸ್ವಲ್ಪ ಹೊತ್ತು ಹಿಂಗೇ ಇರ್ತಾಳೆ. ಅದಾದಮೇಲೆ ಶಿರಪ್ಪೆಲ್ಲ ಹಾಕಿದ ತಕ್ಷಣ ಮತ್ತೆ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಅವಳು ಡಲ್ಲಾಗಿರೋದು ನೋಡಿಬಿಟ್ಟೆ ಅವ್ರ ಅಣ್ಣ, ಬೇಡಮ್ಮ ಇವತ್ತು ಮನೆಯಲ್ಲೇ ಇಟ್ಕೊಂಬಿಡು, ನಾನು ಹೇಳ್ತೀನಿ ಬೇಕಾದ್ರೆ ಮ್ಯಾಮಿಗೆ ಹೋಗ್ಬಿಟ್ಟು ಹುಷಾರಿಲ್ಲ ಅಂತ ಹೇಳ್ತೀನಿ, ಅವಳು ಇಲ್ಲೇ ಇರಲಿ, ಮನೇಲಿ ರೆಸ್ಟ್ ಮಾಡಲಿ ಅಂತ ಹೇಳ್ದ. ಏನಂದರೆ ಫಸ್ಟು ಚೆನ್ನಾಗಿದ್ದಾಗ ಹೆಂಗೆ ಕಿತ್ತಾಡ್ತಾರೆ ಅಂದರೆ, ಅವರು ಕಿತ್ತಾಡೋದು ನೋಡಿ ನೋಡಿ ನಮಗೆ ಸಾಕಾಗ್ಬಿಡುತ್ತೆ. ಸುಮ್ಮನಿರಿ ಅಂತ ಹೇಳಿ. ಬಟ್ ಹುಷಾರಿಲ್ಲ ಅಂತ ಯಾರಿಗಾದ್ರೂ ಒಬ್ರಿಗೆ ಗೊತ್ತಾಯಿತು ಅಂದರೆ, ಇವಾಗ ಅವಳಿಗೆ ಹುಷಾರಿಲ್ಲ ಅಂತ ಅಜಯ್ ಗೊತ್ತಾದ ತಕ್ಷಣ ಅವನು ಬೇಡಮ್ಮ ಅವ್ನ ಮನೇಲಿ ಇರಲಿ, ನಾನು ಹೋಗಿ ಬರ್ತೀನಿ ಒಬ್ಬನೇ, ನಾನು ಹೇಳ್ತೀನಿ ಅಂತ ಅವನು ರೆಸ್ಪಾನ್ಸ್ ತೊಗೊತಾನೆ. ಹಾಗೆಯೇ ಭ್ರಮರನೂ ಅಷ್ಟೇ, ಅಜಯ್ಗೇನೋ ಸ್ವಲ್ಪ ಹುಷಾರಿರಲ್ಲ, ಅಮ್ಮ ಬೇಡ ಬಿಡಮ್ಮ ಮನೇಲಿ ಇರಲಿ, ನಾನೇ ಹೋಗಿ ಬರ್ತೀನಿ ಅಂತ ಅವಳು ಹೇಳ್ತಾಳೆ. ಹುಷಾರಿಲ್ದಿರೋ ಟೈಮಲ್ಲಿ ಒಬ್ರಿಗೊಬ್ರು ಕೇರ್ ಮಾಡ್ತಾರೆ, ಹುಷಾರಿದ್ದಾಗ ಇಬ್ಬರು ಕಿತ್ತಾಡ್ತಾರೆ.
ನನಗೆ ಅದೇ ಅರ್ಥ ಆಗ್ತಾಯಿಲ್ಲ ಇದೇನಪ್ಪ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು. ಇವಾಗ ಅವಳಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ ನೋಡಿ, ಪ್ಲೇಟಲ್ಲಿ ಹಾಕಿರೋ ಟಿಫನ್ ಹೆಂಗಿದೆ ಹಾಗೇ ಇದೆ. ಸೊ ಅದನ್ನೇ ಇವಾಗ ಟಿಫನ್ ಮಾಡಿಸ್ತಾ ಇದ್ದೀನಿ. ಟಿಫನ್ ಮಾಡಿಸಿದ್ದಾದಮೇಲೆ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಇಟ್ಟಿದ್ದೆ. ಇವತ್ತು ಬಟಾಣಿ ಕಾಳು ಹಾಗೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಎಣ್ಣೆ ಅಂಶ ಬಿಟ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೂ ಎಣ್ಣೆ ಬಿಟ್ಟಿಲ್ಲ, ಬಟ್ ಇದೆಲ್ಲ ಹಾಕಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂದರೆ ಅದು ಎಣ್ಣೆ ಅಂಶ ಎಲ್ಲ ಬಿಡುತ್ತಲ್ಲ, ಹಾಗಾಗಿ ಖಾರದ ಪುಡಿ ಎಲ್ಲ ಹಾಕಿದೆ. ಇದಕ್ಕೆ ಸಾಂಬಾರು ಪುಡಿ ಏನೂ ಹಾಕ್ಬಾರ್ದು. ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ವಿ ಅಂದರೆ ಜಾಸ್ತಿ ಮಸಾಲೆ ಅನಿಸುತ್ತೆ. ಹಾಗಾಗಿ ನಾನು ಸಾಂಬಾರು ಪುಡಿನ ಹಾಕ್ಕೊಂಡಿಲ್ಲ. ಎಲ್ಲ ಮಸಾಲೆ ಎಲ್ಲ ನಾರ್ಮಲಾಗಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ರುಬ್ಬಿ ಇದಕ್ಕೆ ಹಾಕಿದ್ದೀನಿ ಅಷ್ಟೇ. ಇದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ವಿ. ಮಾರ್ಕೆಟಿಗೆ ಹೋಗಿ ಬರ್ತಾ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಮಣೆ ತೊಗೊಂಬರ್ಬೇಕು ಅಂತ ಹೇಳಿ. ಯಾಕಂದರೆ ಈ ಥರ ಸ್ಟ್ಯಾಂಡ್ ಇರೋಂಥ ಮಣೆ ತೊಗೊಂಬರ್ಬೇಕು ಅಂತ ಹೇಳಿ. ಅಂದರೆ ಚಪಾತಿ ಅಥವಾ ಏನಾದರೂ ಮಾಡಲಿಕ್ಕೆ ಈಸಿ ಅನಿಸುತ್ತೆ. ಕರೆಕ್ಟಾಗಿ ನಮ್ಮ ಹೈಟ್ ಎಲ್ಲ ಇದಾಗುತ್ತೆ. ಫುಲ್ಲು ನಮ್ಮ ಮನೇಲಿ ಇದ್ದಿದ್ದು ನೆಲದ ಹತ್ರ ಇತ್ತು ಫುಲ್ಲು. ಅದು ಚಪಾತಿ ಲಟ್ಸೋದಕ್ಕೂ ರೊಟ್ಟಿ ಮಾಡೋಕ್ಕೂ ನನಗೆ ಹಿಂಸೆ ಅನಿಸೋದು. ಇವಾಗ ಇದನ್ನು ತಂದಿದ್ದು ನಂಗೆ ಫುಲ್ ಹ್ಯಾಪಿ ಅನ್ನಿಸ್ತು. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೇನಂದರೆ ಸಖತ್ ಇಷ್ಟ ಆಯಿತು, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೇಟ್ ಬಂದು 180 ರೂಪಾಯಿ. ಅವರು 250, 300 ಹಾಗೆಲ್ಲ ಹೇಳಿದರು. 180ಕ್ಕೆ ತೊಗೊಂಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.